ನಟ ದುನಿಯಾ ವಿಜಯ್ ಅವರನ್ನ ಬೆಂಗಳೂರಿಗೆ ಕರೆತಂದಿದ್ದಾರೆ ಪೊಲೀಸರು. ನಿರ್ಮಾಪಕ ಪಿ ಸುಂದರ್ ಗೌಡ ತಪ್ಪಿಸಿಕೊಳ್ಳಲು ಹಾಗೂ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಪ್ರಕರಣ. ಹಾಗಾಗಿ ದುನಿಯಾ ವಿಜಯ್ ಅವರನ್ನ ಬೆಂಗಳೂರಿಗೆ ಪೊಲೀಸರು ಕರೆತಂದಿದ್ದಾರೆ. ಪೊಲೀಸ್ ಠಾಣೆಗೆ ಈಗ ಕರೆತಂದಿದ್ದಾರೆ ಪೊಲೀಸರು. ತಮಿಳುನಾಡಿನಿಂದ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ದುನಿಯಾ ವಿಜಯ್ ಅವರನ್ನ ಕರೆತಂದಿದ್ದಾರೆ. ಒಂದು ವಾರದಿಂದ ಪೊಲೀಸರಿಂದ ತಲೆಮರೆಸಿಕೊಂಡಿದ್ದಂತಹ ದುನಿಯಾ ವಿಜಯ್ ಆದರೆ ಈಗಾಗಲೇ ನಿರೀಕ್ಷಣಾ ಜಾಮೀನು ಪಡೆದಿದ್ದಾರೆ. ಕಾನೂನು ಪ್ರಕ್ರಿಯೆ ಮುಗಿಸಿ ಬಿಡುಗಡೆಯಾಗಲಿದ್ದಾರೆ ದುನಿಯಾ ವಿಜಯ್. ನಿರೀಕ್ಷಣಾ ಜಾಮೀನು ಪಡೆದಿರೋದ್ರಿಂದಾಗಿ ಕೆಲವೊಂದಿಷ್ಟು ಕಾನೂನು ಪ್ರಕ್ರಿಯೆಗಳಿರುತ್ತೆ, ಅದನ್ನ ಮುಗಿಸಿದ ಬಳಿಕ ದುನಿಯಾ ವಿಜಯ್ ಅವರನ್ನ ಪೊಲೀಸರು ಬಿಡುಗಡೆ ಮಾಡ್ತಾರೆ. ಈಗಾಗಲೇ ದುನಿಯಾ ವಿಜಯ್ ಅವರನ್ನ ಪೊಲೀಸರು ಬೆಂಗಳೂರಿಗೆ ಕರೆತಂದಿದ್ದಾರೆ. ನಿರ್ಮಾಪಕ ಪಿ ಸುಂದರ್ ಗೌಡ ತಪ್ಪಿಸಿಕೊಳ್ಳಲು ಹಾಗೂ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಆದಂತಹ ಬೆಳವಣಿಗೆ ಇದು. ದುನಿಯಾ ವಿಜಯ್ ಅವರನ್ನ ಈಗಾಗಲೇ ಪೊಲೀಸ್ ಠಾಣೆಗೆ ಪೊಲೀಸರು ಕರೆತಂದಿದ್ದಾರೆ. ಈಗಾಗಲೇ ನಿರೀಕ್ಷಣಾ ಜಾಮೀನನ್ನ ದುನಿಯಾ ವಿಜಯ್ ಪಡೆದಿರೋದ್ರಿಂದಾಗಿ ಕಾನೂನು ಪ್ರಕ್ರಿಯೆಯನ್ನ ಮುಗಿಸಿ ತದನಂತರ ಅವರು ಬಿಡುಗಡೆ ಆಗಲಿದ್ದಾರೆ. ತಮಿಳುನಾಡಿನಿಂದ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ದುನಿಯಾ ವಿಜಯ್ ಅವರನ್ನ ಕರೆತಂದಿದ್ದಾರೆ ಪೊಲೀಸರು. ಪೊಲೀಸ್ ಠಾಣೆಗೆ ಕರೆತರಲಾಗ್ತಾ ಇರುವಂತಹ ಒಂದು ದೃಶ್ಯ ಇದು. ದುನಿಯಾ ವಿಜಯ್ ಅವರನ್ನ ಕರೆತರಲಾಗ್ತಾ ಇದೆ. ಈಗಾಗಲೇ ನಿರೀಕ್ಷಣಾ ಜಾಮೀನನ್ನ ದುನಿಯಾ ವಿಜಯ್ ಪಡೆದುಕೊಂಡಿದ್ದಾರೆ. ಇದರ ಹೊರತಾಗಿಯೂ ಕಾನೂನು ಪ್ರಕ್ರಿಯೆಯನ್ನ ಮುಗಿಸೋದಕ್ಕೋಸ್ಕರ ಈ ಒಂದು ಪ್ರಕ್ರಿಯೆ. ಹಾಗಾಗಿ ಕಾನೂನು ಪ್ರಕ್ರಿಯೆ ಮುಗಿದ ಬಳಿಕ ಅವರನ್ನ ಬಿಡುಗಡೆ ಮಾಡಲಾಗುತ್ತೆ. ಇನ್ನು ಪೊಲೀಸ್ ಸ್ಟೇಷನ್ ಬಳಿಯಿಂದಲೇ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ತಿಮ್ಮೇಗೌಡ, ಎಷ್ಟೊತ್ತಿಗೆ ದುನಿಯಾ ವಿಜಯ್ ಅವರನ್ನ ಪೊಲೀಸರು ಕರೆತಂದಿದ್ದಾರೆ? ಏನೆಲ್ಲ ಪ್ರಕ್ರಿಯೆಗಳು ನಡೀಲಿಕ್ಕೆ ಬಾಕಿ ಇದೆ? ವೀಣಾ, ಏನು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣ ಮತ್ತೆ ನಿರ್ಮಾಪಕ ಪಿ ಸುಂದರ್ ಗೌಡ ತಪ್ಪಿಸಿಕೊಳ್ಳಲಿಕ್ಕೆ ಒಂದು ಸಹಾಯ ಮಾಡಿದಂಥ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ದುನಿಯಾ ವಿಜಯ್ ಮೇಲೆ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಒಂದು ಪ್ರಕರಣ ದಾಖಲಾಗಿತ್ತು. ಪೊಲೀಸರಿಂದ ಒಂದು ವಾರದಿಂದ ದುನಿಯಾ ವಿಜಯ್ ತಪ್ಪಿಸಿಕೊಂಡು ತಮಿಳುನಾಡಿನ ಒಂದು ರೆಸ್ಟೋರೆಂಟ್ ಇದ್ರು. ಈಗಾಗಲೇ ಆತನನ್ನ ಬಂಧಿಸಿದ್ರು. ಈಗಾಗಲೇ ಈ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ದುನಿಯಾ ವಿಜಯ್ಗೆ ಕೋರ್ಟ್ ಈಗಾಗಲೇ ನಿರೀಕ್ಷಣಾ ಜಾಮೀನನ್ನು ಕೂಡ ಮಂಜೂರು ಮಾಡಿರುವಂಥದ್ದು. ಈಗ ಒಂದು ಕಾನೂನು ಪ್ರಕ್ರಿಯೆಯನ್ನ ಮುಗಿಸ್ಲಿಕ್ಕೆ ಈಗಾಗಲೇ ದುನಿಯಾ ವಿಜಯನ್ನ ಪೊಲೀಸರು ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರು ಈಗ ತಾನೇ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿರ್ತಕ್ಕಂಥದ್ದು. ಅಂದ್ರೆ ಒಂದು 30 ನಿಮಿಷಗಳ ಕಾಲ ಕಾನೂನು ಪ್ರಕ್ರಿಯೆಯನ್ನು ಮುಗಿಸಿ ಆ ದುನಿಯಾ ವಿಜಯನ್ನ ಬಿಡುಗಡೆಗೊಳಿಸುತ್ತದೆ. ವೀಣಾ, ಎಸ್ ತಿಮ್ಮೇಗೌಡ, ಅವರು ತಲೆಮರೆಸಿಕೊಂಡಿದ್ರು ಅನ್ನುವಂತಹ ಆರೋಪವೂ ಕೂಡ ಕೇಳಿ ಬರ್ತಾ ಇರುವಂಥದ್ದು, ಇದ್ರ ಬಗ್ಗೆ ಹೇಳೋದಾದ್ರೆ? ಎಸ್ ವೀಣಾ, 30ನೇ ತಾರೀಕು ನಿರ್ಮಾಪಕ ಪಿ ಸುಂದರ್ ಗೌಡನ್ನ ಬಂಧಿಸಿಕೆ ತಾವರೆಕೆರೆ ಪೊಲೀಸರು ಬರ್ತಾರೆ. ಆ ಒಂದು ಟೈಮ್ನಲ್ಲಿ ಪೊಲೀಸರ ಒಂದು ಕರ್ತವ್ಯಕ್ಕೆ ದುನಿಯಾ ವಿಜಯ್ ಅಡ್ಡಿಪಡಿಸ್ತಾರೆ. ನಂತರದಲ್ಲಿ ಆತನನ್ನ ಬಂಧಿಸಲಿಕ್ಕೆ ಪೊಲೀಸರು ಕೂಡ ಹೋದಾಗ ಒಂದು ವಾರಗಳ ಕಾಲ ಬೆಂಗಳೂರಲ್ಲಿ ಇರಲ್ಲ. ಮತ್ತೆ ಅವರು ತಮಿಳುನಾಡಿನ ಒಂದು ಪೊಲೀಸರಿಂದ ತಲೆಮರೆಸಿಕೊಂಡಿರ್ತಾರೆ. ಈ ಒಂದು ಸಂಬಂಧಪಟ್ಟ ಈಗಾಗಲೇ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರು ಒಂದು ವಾರದಿಂದ ಕೂಡ ದುನಿಯಾ ವಿಜಯನ್ನ ಹುಡುಕ್ತಿರ್ತಾರೆ. ಆದರೆ ಪೊಲೀಸರಿಗೆ ತಲೆಮರೆಸಿಕೊಂಡಂತ ದುನಿಯಾ ವಿಜಯನ್ನ ಇವತ್ತು ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರು ರೆಸ್ಟೋರೆಂಟ್ ಒಂದರಲ್ಲಿ ದುನಿಯಾ ವಿಜಯನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರದಲ್ಲಿ ಈ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ದುನಿಯಾ ವಿಜಯ್ಗೆ ಜಾಮೀನು ಕೂಡ ಸಿಗುವಂಥದ್ದು. ಈಗಾಗಲೇ ದುನಿಯಾ ವಿಜಯನ್ನ ಕಾನೂನು ಪ್ರಕ್ರಿಯೆಯನ್ನು ಮುಗಿಸ್ಲಿಕ್ಕೆ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ಪೊಲೀಸರು ಕರ್ಕೊಂಡ್ ಬಂದಿರತಕ್ಕಂಥದ್ದು. ಈಗಾಗಲೇ ಒಂದು 30 ನಿಮಿಷಗಳ ಕಾಲ ಒಂದು ಕಾನೂನು ಪ್ರಕ್ರಿಯೆಯನ್ನು ಮುಗಿಸಿದ ನಂತರದಲ್ಲಿ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರು ದುನಿಯಾ ವಿಜಯನ್ನ ಬಿಡುಗಡೆಗೊಳಿಸುವಂಥದ್ದು. ವೀಣಾ, ಎಸ್, ಥ್ಯಾಂಕ್ ಯು ತಿಮ್ಮೇಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಿರ್ಮಾಪಕ ಸುಂದರ್ ಗೌಡ ಅವರು ತಪ್ಪಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿರುವಂಥದ್ದು, ಇದರ ಜೊತೆಗೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಒಂದು ಆರೋಪದ ಹಿನ್ನೆಲೆಯಲ್ಲಿ ದುನಿಯಾ ವಿಜಯ್ ಅವರನ್ನ ಪೊಲೀಸರು ಹುಡುಕ್ತಾ ಇದ್ರು. ಈ ಮಧ್ಯದಲ್ಲೇ ದುನಿಯಾ ವಿಜಯ್ ನಿರೀಕ್ಷಣಾ ಜಾಮೀನನ್ನು ಕೂಡ ಪಡೆದುಕೊಂಡಿರ್ತಾರೆ. ಒಂದು ವಾರದಿಂದಲೂ ಕೂಡ ದುನಿಯಾ ವಿಜಯ್ಗಾಗಿ ಪೊಲೀಸರು ಹುಡುಕ್ತಾ ಇರ್ತಾರೆ. ಇವತ್ತು ದುನಿಯಾ ವಿಜಯ್ ಅವರನ್ನ ವಶಕ್ಕೆ ಪಡೆದು ಅವರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ಒಂದು ದೃಶ್ಯ. ಅರ್ಧ ಗಂಟೆ ಆಯಿತು, ಈಗಾಗಲೇ ಅವರು ಪೊಲೀಸ್ ಠಾಣೆಯಲ್ಲೇ ಇದ್ದಾರೆ. ಕಾನೂನು ಪ್ರಕ್ರಿಯೆ ಮುಗಿಸಿದ ಬಳಿಕ ಅವರನ್ನ ಬಿಡುಗಡೆ ಮಾಡಲಾಗುತ್ತೆ.